ಕಾಂಪಿಟೇಷನ್ ಕಾಂಪಿಟೇಷನ್ ಕಾಂಪಿಟೇಷನ್, ಎಲ್ಲದರಲ್ಲೂ ಕಾಂಪಿಟೇಷನ್, ಪ್ರತಿಯೊಂದರಲ್ಲೂ ಕಾಂಪಿಟೇಷನ್. ಒಂದು ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೆ ಕಾಂಪಿಟೇಷನ್, ಒಂದು ವ್ಯಾಪಾರ ಅಂದ್ರೆ ಒಂದು ಯಾವುದೋ ಒಂದು ಕೊತ್ತಂಬರಿ ಸೊಪ್ಪು ಅಥವಾ ಒಂದು ಮಾರ್ಕೆಟ್ ಅಲ್ಲಿ ಏನೋ ಒಂದು ಸೊಪ್ಪುಗಳು ಮಾರ್ತಾ ಇದೀವಿ ಅಂತಂದ್ರು ಅದರಲ್ಲೂ ಕಾಂಪಿಟೇಷನ್. ಇನ್ನು ಯೂಟ್ಯೂಬ್ ಬಗ್ಗೆ ಹೇಳ್ಬೇಕಂತಂದ್ರೆ ಯೂಟ್ಯೂಬ್ ಅಲ್ಲೂ ಕಾಂಪಿಟೇಷನ್ ತುಂಬಾ ಇದೆ. ಅದರಲ್ಲೂ ವ್ಯೂಸ್ಗಳು ಬರ್ತಾ ಇಲ್ಲ. ವ್ಯೂಸ್ಗಳು ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಕೆಲವೊಂದು ಐಡಿಯಾಸ್ಗಳನ್ನ ನಾವೇ ಹುಡ್ಕೋಬೇಕು. ನನಗೆ ಗೊತ್ತಿರೋ ಪ್ರಕಾರ ಕೆಲವೊಂದು ಐಡಿಯಾಸ್ಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೆರಡು ಐಡಿಯಾಸ್ಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ 100% ನಿಮಗೆ ವ್ಯೂಸ್ಗಳು ಬಂದೇ ಬರ್ತವೆ. ಆಮೇಲೆ ಇನ್ನೊಂದೇನಂತಂದ್ರೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಒಂದು ಲೈಕ್ನ ಕೊಡಿ. ನಿಮಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋ ಒಂದು ಶೇರ್ ಮಾಡಿ ಎಂದು ಹೇಳ್ತಾ, ಮುಂದೆ ವ್ಯೂಸ್ ಬರಬೇಕಾದ್ರೆ ಏನ್ ಮಾಡಬೇಕು ಎಂಬುದರ ಬಗ್ಗೆ ನಾನೀಗ ಹೇಳ್ತೀನಿ. ಮೊದಲಿಗೆ ಹೇಳ್ಬೇಕಂತಂದ್ರೆ ನಮ್ಮ ಚಾನಲ್ಗೂ ನಮ್ಮ ವಿಡಿಯೋಗಳಿಗೂ ವ್ಯೂಸ್ ಬರಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಏನೂ ಇಲ್ಲ, ಜಾಸ್ತಿ ಸಿಂಪಲ್ ಆಗಿ ಹೇಳ್ತೀನಿ. ಏನಂತಂದ್ರೆ ನಾವು ಕೆಲವೊಂದು ವಿಡಿಯೋಗಳನ್ನ ನೋಡ್ಬೇಕು. ಬೇರೆಯವರ ವಿಡಿಯೋಗಳು, ಕಾಮಿಡಿ ವಿಡಿಯೋ ಆಗಿರಲಿ, ಶಾರ್ಟ್ ಫಿಲಮ್ ಆಗಿರಲಿ, ಸಾಂಗ್ ಆಗಿರಲಿ, ಮೋಟಿವೇಶನ್ ವಿಡಿಯೋ ಆಗಲಿ ಅಥವಾ ಟೀಚಿಂಗ್ ವಿಡಿಯೋ ಆಗಲಿ, ಯಾವ ವಿಡಿಯೋ ಬರ್ತಾವಲ್ಲ ವಿಡಿಯೋಗಳು ಸಹ ನಾವು ನೋಡಬೇಕು. ಬೇರೆಯವರ ವಿಡಿಯೋಗಳನ್ನ ನೋಡಿದಾಗ ಯೂಟ್ಯೂಬ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮ ಚಾನಲ್ಗೂ ಅಪ್ರೋಚ್ ಮಾಡ್ತಾರೆ. ಹೋಗ್ರಪ್ಪ ಇವ್ರ ವಿಡಿಯೋಗಳನ್ನು ನೋಡಿ ಅಂತ ಅವ್ರು ಏನ್ ಮಾಡ್ತಾರೆ, ಅಪ್ರೋಚ್ ಮಾಡ್ತಾರೆ, ಒಂದಕ್ಕೊಂದು ಲಿಂಕ್ ಕೊಡ್ತಾರೆ. ಅಂದಾಗ ಮಾತ್ರ ನಮ್ಮ ಚಾನಲ್ಗೂ ನಮ್ಮ ವಿಡಿಯೋಗಳಿಗೂ ಸಹ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಎಷ್ಟು ಜನಕ್ಕೆ ಈ ಐಡಿಯಾಸ್ ಗೊತ್ತಿರಲಿಲ್ಲ, ನಮಗೆ ವ್ಯೂಸ್ ಬರ್ತಾ ಇಲ್ಲ ಅಂತಾನೆ ಹೇಳ್ತೀವಿ. ಆದ್ರೆ ನಾವು ಸಹ ಬೇರೆಯವರ ವಿಡಿಯೋಗಳನ್ನ ನೋಡ್ಲೇಬೇಕಲ್ವಾ? ಅಂದಾಗ ಮಾತ್ರ ಈ ಟ್ರಿಕ್ಸ್ನ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಆಮೇಲೆ 100% ನಿಮ್ಗೆ ವ್ಯೂಸ್ ಬಂದೇ ಬರ್ತವೆ. ಇನ್ನು ಎರಡನೇ ಮೆಥಡ್ ಯಾವ್ದಪ್ಪ ಅಂತಂದ್ರೆ, ನಮ್ಮ ಯೂಟ್ಯೂಬ್ ಚಾನಲ್ ರನ್ನಿಂಗ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾ ಇರ್ತಾರೆ. ಏನಂತಂದ್ರೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋಸ್ ಡೈಲಿ ಅಪ್ಲೋಡ್ ಮಾಡ್ತಾ ಇದಾನೋ ಇಲ್ವೋ ಅಂತ ಚೆಕ್ ಮಾಡ್ತಾರೆ. ನೀವು ಡೈಲಿ ಏನಂತಂದ್ರೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಾಗ ಯೂಟ್ಯೂಬ್ ಚಾನಲ್ದವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮ ಚಾನಲ್ನ ಮುಂದಕ್ಕೆ ಕಳಿಸ್ತಾರೆ, ಅಪ್ರೋಚ್ ಮಾಡ್ತಾರೆ. ನೋಡ್ರಪ್ಪ ಇವ್ನು ಡೈಲಿ ವಿಡಿಯೋ ಬಿಡ್ತಾ ಇರ್ತಾನೆ ಅಂತ ಏನ್ ಮಾಡ್ತಾರೆ, ನಮ್ಮ ಚಾನಲ್ನ ನಮ್ಮ ವಿಡಿಯೋಗಳನ್ನ ಅಪ್ರೋಚ್ ಮಾಡ್ತಾರೆ, ಪುಷಪ್ ಮಾಡ್ತಾರೆ. ಅಂದಾಗ ಮಾತ್ರ ಏನ್ ಮಾಡ್ತಾರೆ ಅಂತಂದ್ರೆ ನಮಗೆ ವಿಡಿಯೋಸ್ಗಳಿಗೆ ವ್ಯೂಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಅದರ ಜೊತೆಗೆ ಇನ್ನೊಂದು ಏನಂತಂದ್ರೆ, ನೀವು ಯಾವುದೇ ಒಂದು ಕಂಟೆಂಟ್ ಮಾಡಿ, ಇದೇ ಮಾಡಬೇಕು ಅಂತಲ್ಲ, ಯಾವುದೇ ಕಂಟೆಂಟ್ ಮಾಡಿದ್ರು ಕೂಡ ನೀವು ಡೈಲಿ ನೀವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಮ ಚಾನಲ್ ಗ್ರೋತ್ ಆಗ್ತದೆ. ಅಂದಾಗ ಮಾತ್ರ ನಿಮಗೆ ವ್ಯೂಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಹಾಗೇನೆ ಇನ್ನೊಂದು ಏನಂತಂದ್ರೆ, ಒಂದು ವಿಡಿಯೋ ಮಾಡಿರ್ತೀರ, ಆ ವಿಡಿಯೋಗೆ ಸಂಬಂಧಪಟ್ಟಿರುವಂತಹ ಹ್ಯಾಶ್ಟ್ಯಾಗ್ಗಳನ್ನು ಹಾಕಲೇಬೇಕು. ನೀವು ಹ್ಯಾಶ್ಟ್ಯಾಗ್ಗಳನ್ನ ಹಾಕಬೇಕು. ಆಮೇಲೆ ಅದಕ್ಕೆ ಕೆಲವೊಂದು ಒಳ್ಳೆ ಇಂಪ್ರೆಸ್ ಆಗುವಂಗೆ, ಏನಪ್ಪ ಇದು ಈ ಥರ ಟೈಟಲ್ ಹಾಕಿದನಲ್ಲ ಅಂತ ಇಂಪ್ರೆಸ್ ಆಗುವಂಗೆ ಒಂದು ಟೈಟಲ್ಗಳನ್ನು ಇಡಲೇಬೇಕು. ನಾವು ಟೈಟಲ್ಗಳ ಮೇಲೂ ಸಹ ವ್ಯೂಸ್ಗಳು ತುಂಬ ಇಂಪಾರ್ಟೆಂಟ್ ನೋಡ್ತಾರೆ ಜನ. ನೀವು ಯಾವುದೇ ಒಂದು ಕಂಟೆಂಟ್ ಮಾಡಿದ್ರು ಸಹ ವಿಡಿಯೋಗಳನ್ನ ಸಹ ಅಪ್ಲೋಡ್ ಮಾಡೋದ್ರ ಜೊತೆಗೆ ನೀವು ಟೈಟಲ್ ಇಡೋದು ಸಹ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ಇನ್ನೊಂದು ಏನಂತಂದ್ರೆ ತಮ್ನೇಲ್ ತುಂಬ ಇಂಪಾರ್ಟೆಂಟ್ ನೋಡಿ. ಈಗ ಈಸಿಯಾಗಿ ನೀವು ತಮ್ನೇಲ್ಗಳನ್ನು ಮಾಡ್ಬೋದು. ಈಗ ಹೊಸ ಆ್ಯಪ್ಗಳು ಬಂದಿದ್ದಾವೆ. ChatGPT ಅಂತ ಒಂದು ಆ್ಯಪ್ ಬಂದಿದೆ. ಆ ಆ್ಯಪ್ಗಳನ್ನು ಬಳಸ್ಕೊಳ್ಳಿ. ಏನಪ್ಪ ಅಂತಂದ್ರೆ ನಿಮ್ಮ ಫೋಟೋ ಇರ್ತದೆ, ಯಾವ್ದು ಕಂಟೆಂಟ್ ಮಾಡಿರ್ತಿರಲ್ಲ ಅದ್ರ ಬಗ್ಗೆ ಒಂದು ನಿಮ್ಮ ಫೋಟೋಗಳನ್ನ ಹಾಕಿ ಈ ತರ ತಮ್ನೆಲ್ ಮ್ಯಾಟ್ರ್ ಏನಿದೆ ಅಂತ ಅದನ್ನ ಬರೆದು ಯೂಟ್ಯೂಬ್ ತಮ್ನೆಲ್ ಅಂತ ಹೊಡೀರಿ. ಎಷ್ಟು ಚೆನ್ನಾಗಿ ಬರ್ತದವೆ ತಮ್ನೆಲ್ಗಳು. ಯೂಟ್ಯೂಬ್ ತಮ್ನೆಲ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ತಮ್ನೆಲ್ ಮಾಡೋಕೆ ಇಂತಹ ಒಳ್ಳೆ ಆ್ಯಪ್ಗಳನ್ನ ಯೂಸ್ ಮಾಡಿಕೊಳ್ಳಿ. ಹಾಗೇನೆ ಒಳ್ಳೆ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿ, ಒಳ್ಳೆ ಕಂಟೆಂಟ್ಗಳನ್ನ ಮಾಡಿ. ಆಮೇಲೆ ಇನ್ನೊಂದೇನಂತಂದ್ರೆ ಕ್ವಾಲಿಟಿ ಕೊಟ್ಟಾಗ ಜನರಿಗೆ ಒಂದು ನೋಡೋಕೆ ಒಂದು ಹುಮ್ಮಸ್ ಬರ್ತದೆ. ಆಮೇಲೆ ಇನ್ನೊಂದೇನಂತಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್, ನಾನ್ ಕಾಪಿರೈಟ್ ಮ್ಯೂಸಿಕ್ಗಳು ಸಿಗ್ತವೆ. ನಾನ್ ಕಾಪಿರೈಟ್ ಮ್ಯೂಸಿಕ್ಗಳನ್ನು ಆ್ಯಡ್ ಮಾಡಿ. ಈ ಥರ ಮಾಡಿದಾಗ ಮಾತ್ರ, ಈ ಥರ ಎಲ್ಲ ಟ್ರಿಕ್ಸ್ಗಳನ್ನು ಮಾಡಿದಾಗ ಮಾತ್ರ ನಿಮಗೆ ವ್ಯೂಸ್ಗಳು ಹೆಚ್ಚಿಗೆ ಬರೋಕ್ಕೆ ಸಾಧ್ಯ ಎಂದು ಹೇಳ್ತಾ, ನಾನು ಈ ವಿಡಿಯೋನ ನಿಮಗೆ ಈ ಟ್ರಿಕ್ಸ್ ಕೊಡೋದ್ರ ಮುಖಾಂತರ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಸಿಗ್ತೀನಿ. ಬಾಯ್, ಧನ್ಯವಾದಗಳು.